ಕಡೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸಹದೇವ್ ಕೂಡ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಹದೇವ್, ಹೇಗಿದೆ ಅಲ್ಲಿ RCB ಅಭಿಮಾನಿಗಳ ಜೋಶ್ ಅಂತ ಹೇಳಿ, ಯಾವ ರೀತಿಯಾಗಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ RCB ವಿನ್ ಆದ್ಮೇಲೆ? ಹೌದು ಮಧುಶ್ರೀ, ಏನು ಬೆಳಗಾವಿಯಲ್ಲೂ ಕೂಡ RCB ಅಭಿಮಾನಿಗಳ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಹೋಟೆಲ್ ಆದರ್ಶ ಪ್ಯಾಲೇಸ್ ನಲ್ಲಿ ಸಾಕಷ್ಟು ಜನ ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಇವತ್ತಿನ ಮ್ಯಾಚ್ ಅನ್ನ ನೋಡ್ತಾ ಇದ್ರು. ನೋಡಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ RCB ಅಭಿಮಾನಿಗಳ ಜೋಶ್ ಇದೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಇವತ್ತಿನ ಕ್ವಾಲಿಫೈ ಮ್ಯಾಚ್ ನಲ್ಲಿ RCB ಗೆದ್ದು ಫೈನಲ್ ಪ್ರವೇಶ ಮಾಡಿರುವಂಥದ್ದು. ಹೀಗಾಗಿ ಹೊಸ ಅಧ್ಯಾಯವನ್ನ ಈಗ RCB ತಂಡ ಮಾಡಿರುವಂಥದ್ದು. ಹೀಗಾಗಿ ಮಕ್ಕಳು ಸೇರಿದಂತೆ ಮಹಿಳೆಯರೆಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು, ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸ್ತಾ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಅದರ ಜೊತೆಗೆ ವಿರಾಟ್ ಪರ ಘೋಷಣೆಗಳು ಕೂಡ ಇಲ್ಲಿಗೆ ಕೇಳಿ ಬರ್ತಾ ಇರುವಂತದ್ದು. ಬಹುತೇಕ ಬೆಳಗಾವಿಯ ಪ್ರತಿಯೊಂದು ಕಡೆಗಳಲ್ಲೂ ಈಗ RCB ಅಭಿಮಾನಿಗಳ ಸಂಭ್ರಮವನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ RCB ಪರ ಬೆಳಗಾವಿಯಲ್ಲೂ ಕೂಡ ಸಂಭ್ರಮ ಯಾವ ರೀತಿಯಾಗಿದೆ ಇಲ್ಲಿ ಅನ್ನುವಂಥದ್ದನ್ನ ಸದ್ಯ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ RCB ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. RCB ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸಬಹುದಾಗಿದೆ. ನಾವು ಇಲ್ಲಿರುವಂತಹ ಅಭಿಮಾನಿಗಳನ್ನ ಮಾತಾಡಿಸ್ತೇವೆ. ಸರ್, ಈ ಸಾರಿ ಕಪ್ ಗೆದ್ದೇ ಗೆಲ್ತೇವೆ ಅನ್ನುವಂತ ನಿರೀಕ್ಷೆ ಇವತ್ತಿನ ಮ್ಯಾಚ್ ನೋಡಿದ್ರೆ ಅನಿಸುತ್ತೆ? ಹೌದು, ಈ ಸಲ 18 ವರ್ಷದಿಂದ ಫೈನಲ್ಗೆ ಬಂದಿದ್ದಾರೆ ಮತ್ತು ಫಸ್ಟ್ ಪೊಸಿಷನ್ ಹೊಡಿದ್ದಾರೆ. ಆಮೇಲೆ ಮತ್ತೊಂದು ಮಾತು ಹೇಳೋದಂದ್ರೆ 3 ತಿಂಗಳ ಮೇಲೆ ನಮ್ದು ಗರ್ಲ್ಸ್ನು RCB ಕಪ್ನು IPL ವುಮೆನ್ಸ್ ಗೆದ್ದಿದ್ದಾರೆ. ಈ ಸಲ ಜೆಂಟ್ಸ್ನು ಗೆದ್ದಿದ್ದಾರೆ 100%. ನಮ್ಮ ಸಪೋರ್ಟ್ ಎಲ್ಲ RCB. ಮೇಡಮ್, ಹೆಂಗ ಅನ್ಸುತ್ತೆ ಇವತ್ತು ಮ್ಯಾಚ್? ಯಾರು ನಿಮ್ಮ ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಇವಾಗ 9 ವರ್ಷಗಳ ನಂತರ ಏನು IPL ಅಲ್ಲಿ ಬೆಂಗಳೂರು ಏನೇ ಮತ್ತೆ ಫೈನಲ್ ಹೋಗಿದೆ. ಇದು 1-8 ಅಂದ್ರೆ 9 ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಈ ಸಲ ಕಪ್ ಗೆದ್ದು ಅವ್ರ ಕೈಯಲ್ಲಿ ಹಿಡಿತಾರೆ. ಅದೇ ರೀತಿಯಾಗಿ ಇವತ್ತು ಏನೋ ಒಂದು ಸಂಭ್ರಮಾಚರಣೆ ನಾವು ನೋಡ್ತಿದ್ದೇವೆ, ನಾವು ಆಚರಿಸ್ತಿದ್ದೇವೆ. ಏನೋ ಒಂದು ಖುಷಿ ಇದೆ, ಏನೋ ಒಂದು ಹೇಳೋಕ್ಕೆ ಪದಗಳೇ ಸಿಗ್ತಿಲ್ಲ. ಈ ಸಲ ಕಪ್ ನಮ್ಮದೇ, ಅದ್ರ ಜೊತೆಗೆ ಈ ಸಲ ನಾವು ಗೆಲ್ತೀವಿ. ಮತ್ತೆ ನಾವು ಇನ್ನೂ ಬಹಳಷ್ಟು ಕುತೂಹಲ ಇದೆ. ಫೈನಲ್ದಲ್ಲಿ ತುಂಬ ಸೆಲೆಬ್ರೇಷನ್ ಮಾಡೋದಿದೆ. ಅದೇ ರೀತಿಯಾಗಿ ನಾವು ಕಾಣ್ಬೋದು ಇವತ್ತು ಆಡಿರುವ ಸಾಲ್ಟ್ ಅವರು ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ಅದೇ ರೀತಿಯಾಗಿ ಏನು ಬೌಲಿಂಗ್ ಲೈನು ಏನೆಲ್ಲ ಎಷ್ಟು ಬ್ರಿಲಿಯಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದು ನಮಗೆ ಏನೋ ಒಂಥರ ಖುಷಿ. ಇದು ಮಧುಶ್ರೀ, ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಕ್ರಿಕೆಟ್ ಅಭಿಮಾನಿಗಳು, RCB ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಡೆ ಆದ್ರೆ, ಫೈನಲ್ ನಲ್ಲೂ ಕೂಡ ನಾವು ಗೆಲ್ತೇವೆ, ಈ ಬಾರಿ ಕಪ್ ನಮ್ದೇ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಮಧುಶ್ರೀ. ಓಕೆ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.